ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಭಾಗ್ಯ. ಜಸ್ಟ್ ಮಾಮ್ಸಿ ಥಿಂಗ್ಸ್ಗೆ ಸ್ವಾಗತ. ಇಂದಿನ ರೆಸಿಪಿ ಬಿಸಿಬೇಳೆಭಾತ್. ಬೇಕಾಗಿರುವ ಸಾಮಗ್ರಿಗಳು: ತರಕಾರಿ 1 ಬಟ್ಲು, ಅಕ್ಕಿ 1 ಗ್ಲಾಸು, ತೊಗರಿಬೇಳೆ 1 ಗ್ಲಾಸು, 1 ಬಟ್ಲು ಬಟಾಣಿ, ನೆನೆಸಿದ ಹುಣಸೆಹಣ್ಣು ಸ್ವಲ್ಪ, ಕೊಬ್ಬರಿ ಮತ್ತು ಕಾಯಿ ತುರಿ 1 ಬಟ್ಲು, ಕೊತ್ತಂಬರಿ ಸೊಪ್ಪು, 1 8 ಗುಂಟೂರು ಮೆಣಸಿನ್ಕಾಯಿ, 1 20 ಬ್ಯಾಡಗಿ ಮೆಣಸಿನ್ಕಾಯಿ, ಚಕ್ಕೆ 2, ಲವಂಗ 1 3, ಧನಿಯಾ ಮತ್ತು ಕಡಲೆಬೇಳೆ 1 ಸ್ಪೂನು, ಗಸಗಸೆ 1 ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು, ಟೊಮೊಟೊ 1 5, ತುಪ್ಪ 1 2 ಸ್ಪೂನು, ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಈರುಳ್ಳಿ, ಕ್ಯಾಪ್ಸಿಕಮ್, ಬ್ಯಾಡಗಿ ಮೆಣಸಿನ್ಕಾಯಿ, ಎಣ್ಣೆ, 1 ತುಂಡು ಬೆಲ್ಲ. ಮಾಡೋ ವಿಧಾನ ನೋಡ್ಕೊಂಬರೋಣ. ಮೊದಲಿಗೆ ಒಣ ಬಟಾಣಿ ಮತ್ತು ತೊಗರಿಬೇಳೆಯನ್ನು ಚೆನ್ನಾಗಿ ತೊಳೆದು 1 ವಿಸಲ್ ಹೊಡೆಸ್ಕೊಳ್ಳೋಣ. ನಾವಿಲ್ಲಿ ಕಡಿಮೆ ಮಸಾಲ ಪದಾರ್ಥಗಳನ್ನು ಬಳಸಿ ಹೆಚ್ಚು ರುಚಿಕರವಾದಂಥ ಬಿಸಿಬೇಳೆಭಾತ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು ಬಾಣಲಿ ಇಟ್ಟು ರುಬ್ಕೊಳ್ಳೋಕೆ ಬೇಕಾಗಿರುವಂತಹ ಮಸಾಲ ಪದಾರ್ಥಗಳನ್ನು ಫ್ರೈ ಮಾಡ್ಕೊಳ್ಳೋಣ. ಈ 1 ಸ್ಪೂನ್ ಎಣ್ಣೆ ಹಾಕೋಣ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಈ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ 2 ಚಕ್ಕೆ, 3 ಲವಂಗ, ಕಡಲೆಬೇಳೆ, ಧನಿಯಾ ಎಲ್ಲ ಸೇರಿಸಿ ಚೆನ್ನಾಗಿ ಘಮ್ ಅಂತ ಪರಿಮಳ ಬರೋವರೆಗೂ ಹುರ್ಕೊಳ್ಳೋಣ. 1 ಸ್ಪೂನ್ ಗಸಗಸೆನ ಸೇರಿಸ್ಕೊಳ್ಳೋಣ. ತಣ್ಣಗಾದ ಮಸಾಲ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ. ಇದಕ್ಕೆ ಹೆಚ್ಚಿದಂತಹ ಕೊಬ್ಬರಿ ಮತ್ತು ತೆಂಗಿನಕಾಯಿ ಎರಡನ್ನೂ ಸೇರಿಸ್ಕೊಂಡು ನೆನೆಸಿದಂತಹ ಹುಣಸೆಹಣ್ಣು ಸಹ ಸೇರಿಸ್ಕೊಳ್ಳೋಣ. ಇದೆಲ್ಲ ಸೇರಿಸ್ಕೊಂಡು ನೀರು ಹಾಕ್ದೇ ಒಂದು ಸರಿ ರುಬ್ಕೊಳ್ಳೋಣ. ಆಮೇಲೆ ಮತ್ತೆ ನೀರು ಸೇರಿಸ್ಕೊಂಡು ಸ್ವಲ್ಪ ತರಿಯಾಗಿ ಮಸಾಲಾನ ನೀಟಾಗಿ ರುಬ್ಕೊಳ್ಳೋಣ. ಈಗ ಕುಕ್ಕರ್ ವಿಸಲ್ ಇಳಿದಿದೆ. ಅದಕ್ಕೆ ಮತ್ತೆ ನಾವು ಅರ್ಧದಷ್ಟು ನೀರು ಸೇರಿಸಿ ಉಳಿದೆಲ್ಲ ಪದಾರ್ಥಗಳನ್ನು ಸೇರಿಸ್ಕೊಳ್ಳೋಣ. ತರಕಾರಿ, ಟೊಮೆಟೊ, 1 ಪೀಸ್ ಬೆಲ್ಲ, ತೊಳೆದಿಟ್ಟಿರುವಂತಹ ಅಕ್ಕಿ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಈಗ ರುಬ್ಬಿರುವಂತಹ ಮಸಾಲೆನ ಸೇರಿಸ್ಕೊಳ್ಳೋಣ. ಅಂಗಡಿ ಪುಡಿ ಬಳಸೋ ಬದಲು ಮನೆಯಲ್ಲೇ ನಾವು ತೋರಿಸಿರೋ ರೀತಿ ಮಾಡ್ಕೊಳ್ಳಿ. ಮಸಾಲ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಸಹ ಒಳ್ಳೆಯದು. ಲಿಡ್ ಕ್ಲೋಸ್ ಮಾಡಿ 2 ವಿಸಲ್ ಹೊಡೆಸ್ಕೊಳ್ಳೋಣ. ನಾನು ಮಾಡೋ ಬಿಸಿಬೇಳೆಭಾತು ನಮ್ಮ ಫ್ಯಾಮಿಲಿ, ರಿಲೇಟಿವು, ಫ್ರೆಂಡ್ಸು ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಅವರುಗಳ ಒತ್ತಾಯದ ಮೇರೆಗೇ ಬಿಸಿಬೇಳೆಭಾತ್ ರೆಸಿಪಿನ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಈಗ ಎಣ್ಣೆ ಕಾದಿರುವ ಎಣ್ಣೆಗೆ ಸಾಸಿವೆ ಸಿಡಿದ ನಂತರ ಕ್ಯಾಪ್ಸಿಕಮ್, ಈರುಳ್ಳಿ, ಕರಿಬೇವು ಸೊಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ವಿಜಲ್ ಇಳಿದಿದೆ. ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರೆಡಿ ಇರುವ ಒಗ್ಗರಣೆಯನ್ನು ಸೇರಿಸ್ಕೊಂಡು ಮೇಲಿಂದ 2 ಸ್ಪೂನ್ ತುಪ್ಪ, ಕೊತ್ತಂಬರಿ ಸೊಪ್ಪು ಸೇರಿಸಿ ಈಗ ರುಚಿಕರವಾದ ಬಿಸಿಬೇಳೆಭಾತ್ ಸವಿಯಲು ಸಿದ್ಧ. ಖಾರ ಬೂಂದಿ ಜೊತೆ ಸವಿಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.